ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಇದೆ ಸ್ನೇಹಿತರೆ, ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಿಮ್ ಮುಂದೆ ಕೋರ್ ಕಟಿಂಗ್ ತಗೊಂಡ್ಬಂದಿನಿ ಸ್ನೇಹಿತರೆ. ತುಂಬಾನೇ ಬೇಡಿಕೆ ಇತ್ತು ಕೋರ್ ಕಟಿಂಗ್ ಗೆ. ನನಗೆ ದಿನಕ್ಕೇನಿಲ್ಲ ಅಂದ್ರೆ ಒಂದು 10 ಕಾಲ್ಸ್ ಬರ್ತಾ ಇತ್ತು. ಒಳ್ಳೆ ಕೋರ್ ಕಟಿಂಗ್ ವಿಡಿಯೋ ಮಾಡಿ ನಿಮ್ 2025 ಗೆ ಅಂತ. 2024 ಕೂಡ ಬೆಸ್ಟ್ ಮಷೀನ್, 2025 ಕೂಡ ಬೆಸ್ಟ್ ಮಷೀನ್. ಡಾಂಗ್ಚಿಂಗ್ ಕೋರ್ ಕಟರ್ ತಂದಿದೆ ಸ್ನೇಹಿತರೆ. ಬನ್ನಿ, ತಡ ಮಾಡೋದ್ ಬೇಡ, ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ಪೂರ್ತಿ ಶೀಲ್ಡ್ ಬಾಕ್ಸ್ ಇದು ಕೂಡ ಸ್ನೇಹಿತರೆ. ನನ್ಗೆ ಯೂಟ್ಯೂಬ್ ಕಸ್ಟಮರೇ ಒಂದು ಆರ್ಡರ್ ಕೊಟ್ಟಿರೋದು ಸ್ನೇಹಿತರೆ. ಅದಕ್ಕೋಸ್ಕರ ಅವ್ರಿಗಾಗಿ ಆಮೇಲೆ ತಿರ್ಗಾ ಮತ್ತೆ ಪ್ಯಾಕ್ ಮಾಡಿ ಕಳ್ಸಿಕೊಡ್ತೀನಿ. ಪೂರ್ತಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಓಪನ್ ಮಾಡ್ತಾ ಇದ್ದಂಗೆ ನಿಮ್ಗೆ ಶೀಲ್ಡ್ ಪೀಸ್ ಓಪನ್ ಮಾಡಿದೆ. ಬಾಕ್ಸ್ ಒಳಗಡೆ ಏನೇನ್ ಬರುತ್ತೆ ಅಂತ ಕೆಲವು ಜನಕ್ಕೆ ಗೊತ್ತಿರಲ್ಲ. ಓಪನ್ ಮಾಡ್ತಾ ಇದ್ದಂಗೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಏನೇನ್ ಬರುತ್ತೆ ಅಂತ. ಕಂಪ್ಲೀಟ್ ಸೆಟಪ್ ಸ್ನೇಹಿತರೆ. ನಿಮ್ಗೆ ಬರೀ ಕೋರ್ ಕಟಿಂಗ್ ತೋರಿಸ್ತಾ ಇದ್ರೆ ಬರೀ ಮಷೀನ್ ಮಾತ್ರನೇ ಬರೋದು. ನೋಡ್ತಾ ಇರ್ಬೋದು ಡಾಂಗ್ಚಿಂಗ್ ಕಂಪ್ನಿ ನಿಮ್ಗೆ ಮ್ಯಾನ್ಯುವಲ್ ಕೊಡುತ್ತೆ. ಮ್ಯಾನ್ಯುವಲ್ ಜೊತೆಗೆ ಒಂದ್ ಸೆಟ್ ಕಾರ್ಬನ್ ಕೊಟ್ಟಿರ್ತಾರೆ, ವಾಲ್ ಕೊಟ್ಟಿರ್ತಾರೆ ಸ್ನೇಹಿತರೆ. ನಿಮಗೆ ಒಂದು ಆಲನ್ ಕೀ ಕೂಡ 2 ಟೈಪ್ 3 ಟೈಪ್ ಆಲನ್ ಕೀ ಕೂಡ ಕೊಡ್ತಾರೆ ನಿಮಗೆ. ಮತ್ತೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಿಮಗೆ ಇದು ಹ್ಯಾಂಡಲ್. ಇದು ಮೇಲ್ಗಡೆ ತಗ್ಲಾಕೊಳಕ್ಕೆ ಹುಕ್ ಬರುತ್ತೆ ನಿಮ್ಗೆ. ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದೇ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಷ್ಟು ಐಟಮ್ ನಿಮ್ಗೆ ಮಷೀನ್ ಜೊತೆಲಿ ಬರುತ್ತೆ ಸ್ನೇಹಿತರೆ. ಬರೀ ಮಷೀನ್ ಜೊತೆಲಿ ಮತ್ತೊಂದ್ ಸತಿ ಹೇಳ್ತೀನಿ, ಇವಾಗ ನಾನು ಏನೇನ್ ಅನ್ಬಾಕ್ಸ್ ಮಾಡಿದೆ ಅದು ಮಾತ್ರ ಬರೋದು ಸ್ನೇಹಿತರೆ. ಬಿಟ್ಟು ಗಿಟ್ಟು ಎಲ್ಲ ನೀವು ಸಪರೇಟ್ ತಗೊಬೇಕಾಗುತ್ತೆ. ಅದು ಸಪರೇಟ್ ಕಾಸ್ಟ್ ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಯಾವ ರೀತಿ ನಿಮ್ಗೆ ಬಿಟ್ ಅವಶ್ಯಕತೆ ಇರುತ್ತೋ ಅದೇ ರೀತಿ ಅವಶ್ಯಕತೆ ಬರುತ್ತೆ ನಿಮಗೆ. ಬನ್ನಿ, ಅನ್ಬಾಕ್ಸ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ. ಪೂರ್ತಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಿಮಗೆ. ಒಂಚೂರು ಕಂಪ್ಲೀಟ್ ಆಗಿ ಅನ್ಬಾಕ್ಸ್ ಮಾಡಿದೀನಿ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಹೇಗ್ ಬಂತು ಅಂತ ಮಷೀನ್. ಇದ್ರ ಒಳಗಡೆ ಏನೇನ್ ಬರುತ್ತೆ ಅಂತ ನಿಮ್ಗೆ ಆಗ್ಲೇನೆ ತೋರಿಸ್ಕೊಟ್ಟೆ. ಮಿಷಿನ್ ಡೀಟೇಲ್ಸ್ ಹೇಳ್ತೀನಿ ಸ್ನೇಹಿತರೆ, ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಕೋರ್ ಕಟಿಂಗ್, ಮಾಡಲ್ ಬಂದ್ಬಿಟ್ಟು 200S ಅನ್ಬಿಟ್ಟು ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದ್ರ ಡೀಟೇಲ್ಸ್ ನಿಮ್ಗೆ ಏನೇನ್ ಬರ್ತಾ ಇದೆ ಅಂದ್ರೆ ಡಾಂಗ್ಚಿಂಗ್ 200 ವೋಲ್ಟ್ ಟು 240 ವೋಲ್ಟೇಜ್ ನಿಮ್ಗೆ ಕರೆಂಟ್ ಪವರ್ ಸಪ್ಲೈ ಬರುತ್ತೆ. ನಾರ್ಮಲ್ ನಿಮಗೆ ಸಾಕೆಟ್ ಕೊಡ್ತಾರೆ. ಸಾಕೆಟ್ ಜೊತೆ ಈ ತರ ಒಂದು ರಿಮೋಟ್ ಕೂಡ ಕೊಡ್ತಾರೆ ಸ್ನೇಹಿತರೆ ನಿಮಗೆ. ಮತ್ತೆ ಇದು ವೋಲ್ಟೇಜ್ ಹೋಗಿರುತ್ತೆ. ವ್ಯಾಟೇಜ್ ನಿಮಗೆ 3500 ವ್ಯಾಟೇಜ್ ಬರುತ್ತೆ ಸ್ನೇಹಿತರೆ. RPM ಸ್ಪೀಡ್ ಬಂದ್ಬಿಟ್ಟು ನೋ RPM ಲೋಡ್ ಸ್ಪೀಡ್ ಬಂದ್ಬಿಟ್ಟು ನಿಮ್ಗೆ 700 ಲೋ ನೋ RPM ಸ್ಪೀಡ್ ಇರುತ್ತೆ. ಇದು ಹಂಗಾಗಿ ಸ್ನೇಹಿತರೆ ನಿಮ್ಗೆ ಇದು 8 ಇಂಚ್ ಬಿಟ್ ಕೂಡ ಬರುತ್ತೆ ಸ್ನೇಹಿತರೆ. ಇದು ನಿಮ್ಗೆ 8 ಇಂಚ್ ವರ್ಗೂ ನೀವು ಇದು ಕೆಪಾಸಿಟಿ ಇದೆ ನಿಮ್ಗೆ. ಅಪ್ ಟು 1 ಇಂಚ್ ಇಂದ 8 ಇಂಚ್ ವರ್ಗೂ ನೀವು ಬಿಟ್ ಯೂಸ್ ಮಾಡಬಹುದು ಮಷೀನ್ ಅಲ್ಲಿ. ಯಾವ್ದೇ ರೀತಿ ತೊಂದರೆ ಬರಲ್ಲ ಸ್ನೇಹಿತರೆ. ಇದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಪ್ರತಿಯೊಬ್ಬರಿಗೂ ನಾನು ಕೋರ್ ಕಟಿಂಗ್ ಅಂದ್ರೆ ಸಜೆಸ್ಟ್ ಮಾಡೋದೇ ಡಾಂಗ್ಚಿಂಗ್. ಆದ್ರೆ ಇದ್ರ ವೆಯ್ಟ್ ಬಂದ್ಬಿಟ್ಟು ಸ್ನೇಹಿತರೆ ನಿಮ್ಗೆ ಒಂದು ಅಪ್ರಾಕ್ಸ್ ಒಂದು 20-24 kg ಮಿಷಿನ್ ಬರುತ್ತೆ ಸ್ನೇಹಿತರೆ. ಅದೊಂದೇ ಇದು ಡಿಸಪಾಯಿಂಟೆಡ್. ಆದ್ರೆ ಮಷೀನ್ ಮಾತ್ರ ಟೋಟಲಿ ಹೆವಿ ಮಷೀನ್ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ನಿಮ್ಗೆ ಹೇಗೆ ಇದೆ ಅಂತ ಪೂರ್ತಿ. ಇದ್ರ ಬಿಟ್ಗಳು ಕೂಡ ನಿಮ್ಗೆ ಎಲ್ಲ ಸಪರೇಟ್ ಸಿಗುತ್ತೆ ಸ್ನೇಹಿತರೆ. ಯಾವ ಸೈಜ್ ಬೇಕು ಅಂತ ಹೇಳಿದ್ರೆ ನಮಗೆ ನಮ್ಮ ಹತ್ರನೇ ಸಿಗುತ್ತೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ನಮ್ಗೆ ಕಸ್ಟಮರ್ ಆರ್ಡರ್ ಬಂದಿರೋದು ನಮಗೆ ಒಂದು 3 ಇಂಚ್ ಬಂದಿದೆ, ಒಂದು 2 ಇಂಚ್ ಬಂದಿದೆ, ಜೊತೆಗೆ ಸ್ನೇಹಿತರೆ ಒಂದು 5 ಇಂಚ್ ಕೂಡ ಬಿಟ್ ಬಂದಿದೆ ಸ್ನೇಹಿತರೆ. ಇಷ್ಟು ಜೊತೆಗೆ ನಾವು ಕಂಪ್ಲೀಟ್ ಸೆಟ್ ನಾವು ಈಗ ನಮ್ಗೆ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಡೆಲಿವರಿ ಕೊಡ್ಬೇಕು ಸ್ನೇಹಿತರೆ. ಬನ್ನಿ, ಇದು ಬಿಟ್ ಕೂಡ ಹೇಗೆ ಹಾಕೋದು ಅಂತ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ, ಇದು ಮೇನ್ ಲಾಕ್ ಸ್ನೇಹಿತರೆ. ಇದು ನಿಮ್ಗೆ ಇದೇನ ಲೂಸ್ ಮಾಡಿದ್ರೆ ಮಷೀನ್ ಕೆಳಗ್ ಬರ್ತಾ ಇರುತ್ತೆ ಸ್ನೇಹಿತರೆ, ಮೇಲೆ ಹೋಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು, ಇವಾಗ ನಾನು ಲೂಸ್ ಮಾಡ್ತೀನಿ. ಲೂಸ್ ಮಾಡ್ತಾ ಇದ್ದಂಗೆ ನಿಮ್ಗೆ ಕೆಳಗೆ ಅಥವಾ ಮೇಲೆ ಹೋಗ್ಬಿಡುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು. ಮೇಲೆ ಕೆಳಗೆ ಆಡಿಸ್ಕೋಬೇಕಂದ್ರೆ ಇದೇ ಮೇನ್ ಬುಷ್ ಸ್ನೇಹಿತರೆ. ಇದೊಂಚೂರು ಟೈಟ್ ಮಾಡ್ಕೊಂಡಿದ ತಕ್ಷಣ ನೋಡಿ ಮಷೀನ್ ಸ್ಟ್ಯಾಂಡ್ ಆಯ್ತು. ಇದು ಮಷೀನ್ ಉಲ್ಟಾ ಫಿಟ್ಟಿಂಗ್ ಆಗುತ್ತೆ. ಏನಕ್ಕಂದ್ರೆ ಬಾಕ್ಸ್ ಅಲ್ಲಿ ಹಿಡಿಯಲ್ಲ ಅನ್ಬಿಟ್ಟು ನಾವು ಈ ತರ ಫಿಟ್ಟಿಂಗ್ ಮಾಡಿರ್ತೀವಿ ಸ್ನೇಹಿತರೆ. ಬನ್ನಿ, ನಮ್ಗೆ ಪೂರ್ತಿ ತೆಗೆದ್ಬಿಟ್ಟು ಉಲ್ಟಾ ಫಿಟ್ಟಿಂಗ್ ಮಾಡಿ ಹೇಗೆ ಅಂತ ಬಿಟ್ ಹಾಕೋದು. ಬಿಟ್ಟು ಜೊತೆಗೆ ನೀವು ಈ ತರ ಡೈರೆಕ್ಟ್ ಬಿಟ್ ಹಾಕಂಗಿಲ್ಲ ಸ್ನೇಹಿತರೆ. ಈ ತರ ಒಂದು ಅಡಾಪ್ಟರ್ ಬರುತ್ತೆ. ನೋಡ್ತಾ ಇರ್ಬೋದು. ಡೈರೆಕ್ಟ್ ಬಿಟ್ಗಳೆಲ್ಲ ಹಾಕ್ಬೇಕಂದ್ರೆ ನಿಮ್ಗೆ ಈ ತರ ಒಂದು ಅಡಾಪ್ಟರ್ ಬರುತ್ತೆ ಸ್ನೇಹಿತರೆ. ಏನಕ್ಕಂದ್ರೆ ಈ ಬಿಟ್ಟದ್ದು ಸೈಜ್ ಎಲ್ಲ ನಿಮಗೆ ಸ್ವಲ್ಪ ದೊಡ್ಡದಿರುತ್ತೆ. ಇದು ಅಡಾಪ್ಟರ್ ಹೇಳಿದ್ನಲ್ಲ, ಇದು ಜಸ್ಟ್ ಇದ್ರಲ್ಲಿ ಸಿಂಪಲ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದರಲ್ಲಿ ಚಿಕ್ಕ ಥ್ರೆಡ್ ಬಂದಿರುತ್ತೆ. ಈ ತರ ನಿಮ್ಗೆ ಅಡಾಪ್ಟರ್ ಹಾಕೊಬೇಕಾಗುತ್ತೆ ಸ್ನೇಹಿತರೆ. ಇದು ಒಂಚೂರು ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಗ್ರೀಸ್ ಹಾಕ್ಬಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಏನಕ್ಕಂದ್ರೆ ನಿಮ್ಗೆ ತಿರ್ಗಾ ತಕ್ಕೊಬೇಕಂದ್ರೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಗ್ರೀಸ್ ಹಾಕ್ಬಿಟ್ಟು ನಿಮ್ಗೆ ತಿರುಗಿಸ್ಬೇಕು ಸ್ನೇಹಿತರೆ. ಫಿಟ್ ಮಾಡ್ಬಿಟ್ಟು ಆಮೇಲೆ ಡೈರೆಕ್ಟ್ ಬಿಟ್ ಕೂಡ ಹಾಕೊಬಹುದು ಸ್ನೇಹಿತರೆ. ಬನ್ನಿ, ಇವಾಗ ಇದು ಹೆಂಗೆ ಬಿಟ್ಟು ನಾವು ಉಲ್ಟಾ ತಿರುಗಿಸ್ಕೊಂಡು ನಿಮ್ಗೆ ಮಿಷಿನ್ ಕರೆಕ್ಟ್ ಆಗಿ ಸ್ಟ್ಯಾಂಡ್ ಅಲ್ಲಿ ಫಿಟ್ ಮಾಡಿ ಬಿಟ್ ಕೂಡ ಹಾಕಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಏನಕ್ಕಂದ್ರೆ ಇದು ನಿಂತ್ಕೊಳ್ಳಲ್ಲ, ಬಿದೋಗುತ್ತೆ. ಅದಕ್ಕೆ ಕಾರಣಕ್ಕೋಸ್ಕರ ನೋಡಿ ಕಂಪ್ಲೀಟ್ ಮಷಿನ್ ಬಾಕ್ಸ್ ಇಂದ ಬಂತು ಅಂದ್ರೆ ನಮ್ದು ಡೆಲಿವರಿ ಕಳಿಸಿರಲ್ಲ ಅವ್ರಿಗೆ ಫಿಟ್ಟಿಂಗ್ ವಿಡಿಯೋ ಕೂಡ ನಿಮ್ಗೆ ಇದ್ರಲ್ಲೇ ತೋರಿಸ್ಕೊಟ್ಟಿರ್ತೀನಿ. ಬನ್ನಿ ಸ್ನೇಹಿತರೆ, ಇದನ್ನ ನೀವು ಹೇಗೆ ರೀತಿ ಬಿಚ್ಕೋಬೇಕು ಅಂದ್ರೆ ಇದು ಹೇಗೆ ಫಿಟ್ ಮಾಡ್ಕೊಬೇಕು ಅಂದ್ರೆ ಸ್ಟ್ಯಾಂಡ್ ಕಂಪ್ನಿಯಿಂದ ಬರ್ಬೇಕಾದ್ರೆ ಬಾಕ್ಸ್ ಅಲ್ಲಿ ಹಿಡಿಯಲ್ಲ ಅಂತ ಈ ರೀತಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, 1918 ಸ್ಪಾನರ್ ತಗೊಳ್ಳಿ. ನಿಮ್ಗೆ ನಾನು ಸ್ಪಾನರ್ ಅಲ್ಲಿ ಬಿಚ್ಚ ಲೇಟ್ ಆಗುತ್ತೆ ಅಂತ ಮಷಿನ್ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ತರ 2 ಬೋಲ್ಟ್ ಇರುತ್ತೆ. 2 ಬೋಲ್ಟ್ ನ ಪೂರ್ತಿ ಕಂಪ್ಲೀಟ್ ಆಗಿ ನೀವು ಇದು ಬಿಚ್ಕೊಂಡು ಜಸ್ಟ್ ನಿಮ್ಗೆ ಈ ಕಡೆ 2 ಬೋಲ್ಟ್ ಇರ್ತಾವ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ಬೋಲ್ಟ್ ಬಿಚ್ಚಾಗಿದ ತಕ್ಷಣ ಈ ಬೋಲ್ಟ್ ನ ನೀವು ಬಿಚ್ಕೊಳ್ಳಿ. ಆ ಕಡೆ ಈ ಕಡೆ 2 ಕೂಡ ಸಹ ಬಿಚ್ಕೊಂಡು ಪೂರ್ತಿ ಇವೆಲ್ಲ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ
ಸ್ನೇಹಿತರೆ ಇವಾಗ ನೋಡ್ಕೊಂಡ್ರಲ್ಲ, ಇದು ಕೂಡ ನಿಮ್ಗೆ ಇದು ಕಂಪ್ಲೀಟ್ ಆಗಿ ನೋಡ್ತಾ ಇರ್ಬೋದು, ಮೇಲೆ ಕೆಳಗೆ ಆಡ್ಸಕ್ಕೆ ಇದು ಕೂಡ ಫಿಟ್ ಆಗೋಯ್ತು. ಬನ್ನಿ ಇವಾಗ ಮಷಿನ್ ನ ನಿಮ್ಗೆ ಸ್ಟ್ಯಾಂಡ್ ಅಲ್ಲಿ ಫಿಟ್ ಮಾಡಿ ಬಿಟ್ ಹಾಕೋದು ಹೇಗೆ ಅಂತ ತೋರಿಸ್ಕೊಂಡಿರ್ತೀನಿ ಸ್ನೇಹಿತರೆ. ಅವಾಗಿಂದ ಉಲ್ಟಾ ಇತ್ತು, ಇವಾಗ ಇಲ್ಲೆಲ್ಲ ಫಿಟ್ ಮಾಡ್ಕೊಂಡ್ಮೇಲೆ ನಿಮ್ಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದೆಲ್ಲ ಫಸ್ಟ್ ನೀವು ಗ್ರೀಸ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸ್ಟ್ಯಾಂಡಿಗೆ ಪೂರ್ತಿ ಕಂಪ್ಲೀಟ್ ಆಗಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿದ್ರಲ್ಲ ಇಷ್ಟೇ ಸ್ನೇಹಿತರೆ. ನಿಮ್ಗೆ ಇಲ್ಲಿದೆಯಲ್ಲ ಇದೇ ನಿಮ್ಗೆ ಲಾಕು ಲೂಸು ಮಾಡೋದು. ಟೈಟ್ ಮಾಡ್ಕೊಂಡ್ರೆ ಅಲ್ಲೇ ನಿಮ್ಗೆ ಮಷೀನ್ ಫಿಟ್ ಆಗುತ್ತೆ, ಲೂಸ್ ಮಾಡ್ಕೊಂಡ್ರೆ ನಿಮ್ಗೆ ಮೇಲೆ ಕೆಳಗೆ ಆಡುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಟೈಟ್ ಮಾಡ್ತಾ ಇದೀನಿ, ನೋಡಿದ್ರೆ ಅಲ್ವಾ ಸ್ನೇಹಿತರೆ. ಮಷೀನ್ ಕಂಪ್ಲೀಟ್ ಆಗಿ ಇವಾಗ ಟೈಟ್ ಆಗಿ ಕಂಪ್ಲೀಟ್ ಫಿಟ್ಟಿಂಗ್ ಆಗಿದೆ ಸ್ನೇಹಿತರೆ. ರೆಡಿ ಟು ಯೂಸ್ ಇದೆ ಇವಾಗ ಮಷೀನು. ನಿಮ್ಗೆ ಬಿಟ್ಟು ಒಂದು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಇದು ಏನಕ್ಕೆ ನಾವು ಅವಾಗ್ಲೇ ಉಲ್ಟಾ ಫಿಟ್ ಮಾಡಿರ್ತೀವಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇದು ಬ್ಯಾಲೆನ್ಸ್ ಸಿಗಲ್ಲ, ಅದಕ್ಕೋಸ್ಕರ ಉಲ್ಟಾ ಫಿಟ್ ಆಗಿ ಕಂಪ್ನಿ ಕಡೆಯಿಂದ ಬಂದಿರುತ್ತೆ ನಮಗೆ. ಬನ್ನಿ ಸ್ನೇಹಿತರೆ, ಇದು ಬಿಟ್ ಕೂಡ ಹೇಗೆ ಹಾಕೋದು ಅಂತೆಲ್ಲ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇದು 5 ಇಂಚ್ ಬಿಟ್ ಬರುತ್ತೆ ನಿಮಗೆ. ನಾನು ಇವಾಗ ಹಾಕ್ತಾ ಇರೋದು ನೋಡ್ತಾ ಇರ್ಬೋದು ಸ್ನೇಹಿತರೆ. ಫುಲ್ಲು ಕಂಪ್ಲೀಟ್ ಬಿಟ್ಟು ಫಿಟ್ಟಿಂಗ್ ಆಗಿ ನಿಮ್ಗೆ ರೆಡಿ ಆಗಿ ಇವಾಗ ಕೋರ್ ಕಟಿಂಗ್ ಮಷಿನ್ ಕಂಪ್ಲೀಟ್ ರೆಡಿ ಆಗಿದೆ ಸ್ನೇಹಿತರೆ. ಇದು ಹೇಗೆ ಯೂಸ್ ಮಾಡೋದು ಅಂತ ಎಲ್ಲ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡ್ತಾ ಇರ್ಬೋದು ಸ್ನೇಹಿತರೆ ಈಗ ಹೇಗಿದೆ ಅಂತ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಆರಾಮಾಗಿ ಸ್ನೇಹಿತರೆ. ನಿಮ್ಗೆ ಇವಾಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟಿದ್ರೆ ಮೇನ್ ಇವಾಗ ಕೋರ್ ಕಟಿಂಗ್ ಬೇಕೇ ಬೇಕಾಗುತ್ತೆ. ನೋಡ್ತಾ ಇದೀರಲ್ಲ, ಕಂಪ್ಲೀಟ್ ಫಿಟ್ಟಿಂಗ್ ಆಗಿ ರೆಡಿ ಆಗಿದೆ ಸ್ನೇಹಿತರೆ. ಕಂಪ್ಲೀಟ್ ಫಿಟ್ಟಿಂಗ್ ಆದ್ಮೇಲೆ ಇನ್ನ ಎರಡೇ ಕೆಲಸ ಸ್ನೇಹಿತರೆ ಬಾಕಿ ಇರೋದು. ಒಂದು ವಾಲ್ ಫಿಟ್ಟಿಂಗ್ ಮಾಡ್ಕೊಬೇಕು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇದೀರಾ, ವಾಲ್ ಕೂಡ ನಿಮ್ಗೆ ಮಷಿನ್ ಜೊತೆನೆ ಬರುತ್ತೆ. ನಿಮ್ಗೆ ವಾಟರ್ ಕನೆಕ್ಷನ್ ಗೆ ಈ ರೀತಿ ನಿಮ್ಗೆ ಇಲ್ಲಿ ವಾಲ್ ಫಿಟ್ ಮಾಡಿ ಬಿಡ್ಬೇಕು ಸ್ನೇಹಿತರೆ. ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಇದು ಸ್ನೇಹಿತರೆ. ಇದು ನಿಮ್ಗೆ ಕೇರ್ಫುಲ್ ಆಗಿ ಟೈಟ್ ಮಾಡ್ಬೇಕು, ನಿಮ್ಗೆ ವಿತ್ ಕೇರ್ ಅಲ್ಲಿ ಇರ್ಬೇಕು ಸ್ನೇಹಿತರೆ. ವಾಲ್ ಯಾವಾಗ್ಲೂ ಟೈಟ್ ಮಾಡ್ಬೇಕಂದ್ರೆ ಇದೇನಕ್ಕಂದ್ರೆ ಕಟ್ ಆಗೋ ಚಾನ್ಸಸ್ ಬರ್ತವೆ ಸ್ನೇಹಿತರೆ. ಟಫ್ಲಾನ್ ಹಾಕ್ಬಿಟ್ಟೆ ಯೂಸ್ ಮಾಡಿ ನೋಡಿ. ಈ ರೀತಿ ನಿಮ್ಗೆ ಕಂಪ್ಲೀಟ್ ಆಗಿ ಕ್ಲೀನ್ ಆಗಿ ಟೈಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಸ್ಪಾನರ್ ಯೂಸ್ ಮಾಡ್ಕೊಂಡು ಸ್ನೇಹಿತರೆ ಇದೊಂದು ಆಪ್ಷನ್ ಕೊಡ್ತಾರೆ. ಈ ಆಪ್ಷನ್ ಏನಕ್ಕೆ ಅಂದ್ರೆ ಸ್ನೇಹಿತರೆ, ನೀವು ವಾಲಿಗೆ ಗೋಡೆ ಮೇಲೆ ಎಲ್ಲ ಫಿಟ್ ಮಾಡ್ಕೊಬೇಕಂದ್ರೆ ಇದು ಸೇಫ್ಟಿಗೆ ಇಲ್ಲಿಂದ ಒಂದು ಥ್ರೆಡ್ ಹಾಕೊಂಡು ನೀವು ವಾಲಿಗೆ ಕೂಡ ಆಂಕರ್ ಬೋಲ್ಟ್ ಹೊಡೆದಿ ಮಷೀನ್ ನಿಮ್ಗೆ ಫಿಟ್ ಮಾಡ್ಲಿಕ್ಕೆ ಈ ಬೋಲ್ಟ್ ಬರುತ್ತೆ ಸ್ನೇಹಿತರೆ. ಈ ರಾಡು ಕೆಲ್ಸಕ್ಕೆ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು ನಿಮ್ಗೆ ಕಂಪ್ಲೀಟ್ ಫಿಟ್ಟಿಂಗ್ ಆಗಿದೆ. ಇಲ್ಲಿ ನಿಮ್ಗೆ ಹೋಲ್ ಇದೆಯಲ್ಲ, ಈ ಹೋಲಿಂದ ಒಂದು ಟ್ಯಾಗ್ ಹಾಕೊಂಡು ನಿಮ್ಗೆ ಮೇಲ್ಗಡೆ ನಿಮ್ಗೆ ಏನೇನ ವಾಲ್ಗೆ ಕೋರ್ ಕಟಿಂಗ್ ಆಂಕರ್ ಬೋಲ್ಟ್ ಹಾಕ್ಬಿಟ್ಟು ಕೆಲಸ ಮಾಡ್ತಾ ಇರ್ತೀರಲ್ಲ, ಸೇಫ್ಟಿಗೋಸ್ಕರ ನಿಮ್ಗೆ ಹ್ಯಾಂಗಿಂಗ್ ಮಾಡ್ಕೊಳಕ್ಕೆ ಹ್ಯಾಂಗಿಂಗ್ ಹುಕ್ ಕೊಡ್ತಾರೆ ಸ್ನೇಹಿತರೆ. ನಿಮ್ಗೆ ಇಲ್ಲಿ ಹಿಂದೆ ಕೂಡ ಫಿಕ್ಸ್ ಮಾಡ್ಲಿಕ್ಕೆ ಹ್ಯಾಂಡಲ್ ಬರುತ್ತೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಇಲ್ಲಿ ಹ್ಯಾಂಡಲ್ ನಿಮ್ಗೆ ಇಲ್ಲಿ ಕೂಡ 5mm ಆಲನ್ ಕೀ ಹಾಕೊಂಡು ನಿಮ್ಗೆ ಹ್ಯಾಂಡಲ್ ಕೂಡ ಫಿಟ್ ಮಾಡ್ಕೊಬಹುದು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು. ಆಮೇಲೆ ಟೈಟ್ ಮಾಡ್ಕೊಳ್ಳೋಣ. ಇದು ನಿಮ್ಗೆ ಕಂಪ್ಲೀಟ್ ಆಗಿ ಫಿಟ್ಟಿಂಗ್ ಆಯ್ತು ಸ್ನೇಹಿತರೆ. ವಾಲು ಗೀಲು ಎಲ್ಲ ಇವಾಗ ನಿಮ್ಗೆ ರೆಡಿ ಟು ಯೂಸ್ ಮಾಡೋದು ಹೇಗೆ ಅಂತ ನಿಮ್ಗೆ ಜನ ಕನ್ಫ್ಯೂಷನ್ ಇರುತ್ತೆ ಸ್ನೇಹಿತರೆ. ಜಸ್ಟ್ ನಾರ್ಮಲ್ ಮನೆ ಸಾಕೆಟ್ ಗೆ ಪಿನ್ ಕನೆಕ್ಟ್ ಮಾಡಿ ಇಲ್ಲಿ ಬಟನ್ ಇರುತ್ತೆ ಸ್ನೇಹಿತರೆ. ಒಂದು ರೀಸ್ಟಾರ್ಟ್ ನಿಮ್ಗೆ ನೋಡ್ತಾ ಇರ್ಬೋದು, ಇಲ್ಲಿ ಬಟನ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ರೈಟ್ ಆನ್ ಆಯ್ತ ತಕ್ಷಣ ಬಟನ್ ನ ಪ್ರೆಸ್ ಮಾಡಿ ಮಷೀನ್ ಅಲ್ಲಿ ಕೂಡ ಸ್ವಿಚ್ ಈ ಕಡೆ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಮಗೆ ನೋಡ್ತಾ ಇರ್ಬೋದು, ಈಗ ತೋರಿಸಿ ಕೊಡ್ತೀನಿ. ಈ ಕಡೆ ಸ್ವಿಚ್ ಕೊಟ್ಟಿರ್ತಾರೆ ನಿಮ್ಗೆ. ಇಲ್ಲಿ ಗ್ರೀನ್ ಬಟನ್ ಆನ್ ಮಾಡಿದ ತಕ್ಷಣ ಮಷೀನ್ ಆಫ್ ಆಗುತ್ತೆ ಸ್ನೇಹಿತರೆ. ಇಲ್ಲೇ ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ. ಏನನ್ನ ನಿಮ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ, ಇನ್ ಕೇಸ್ ಎಲ್ಲಾನ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂದ್ರೆ ಇಲ್ಲಿ ನಿಮ್ಗೆ ರಿಮೋಟ್ ಕೊಟ್ಟಿರೋದ್ರೆ ಇಲ್ಲೇ ನಿಮ್ಗೆ ಕಟ್ ಆಫ್ ಆಗ್ಬಿಡುತ್ತೆ ಸ್ನೇಹಿತರೆ. ಮಷೀನಿಗೆ ಎಫೆಕ್ಟ್ ಮಾಡಕ್ಕೆ ಬಿಡಲ್ಲ ಸ್ನೇಹಿತರೆ. ಹೇಗೆ ಫುಲ್ ಕಂಪ್ಲೀಟ್ ಆಗಿ ಟೈಟ್ ಮಾಡ್ಕೊಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಿಮ್ಗೆ ಮಷೀನ್ ಜೊತೆಗೇನೆ ಒಂದು ಸ್ಪಾನರ್ ಕೂಡ ಕೊಡ್ತೀವಿ ನಾವು. ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಇಟ್ಕೊಂಡು ನಿಮ್ಗೆ ಈ ಬಿಟ್ಟಿಗೆ ನಿಮ್ಗೆ ಒಂದು ರಿಂಚ್ ಹಾಕ್ಬಿಟ್ಟು ಟೈಟ್ ಮಾಡ್ಬೇಕು, ಲೂಸ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಫುಲ್ ಓವರ್ ಟೈಟ್ ಮಾಡ್ಬೇಕಾಗುತ್ತೆ ನಿಮ್ಗೆ. ಯಾವ್ದೇ ಅಪ್ಲೈ ಮಾಡ್ಬೇಕಾದ್ರೆ ಬಿಟ್ ಹಾಕ್ಬೇಕಾದ್ರೆ ನೀವು ಗ್ರೀಸ್ ಹಾಕ್ಬಿಟ್ಟೆ ಅಪ್ಲೈ ಮಾಡಿ ಸ್ನೇಹಿತರೆ. ನಿಮ್ಗೆ ಬನ್ನಿ ಇದು ಹೇಗೆ ಆನ್ ಆಗುತ್ತೆ ಅಂತ ನಿಮ್ಗೆ ಕೂಡ ತೋರಿಸ್ಕೊಡ್ತೀನಿ ಇವಾಗ ಸ್ನೇಹಿತರೆ. ಬನ್ನಿ ಇದು ಹೇಗೆ ವರ್ಕ್ ಆಗುತ್ತೆ, ಹೆಂಗೆ ಆನ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಫಸ್ಟ್ 2 ಪಿನ್ ನ ಪ್ಲಗ್ ಕನೆಕ್ಟ್ ಮಾಡಿ ರಿಮೋಟ್ ಅಲ್ಲಿ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಇಲ್ಲಿ ಅವಾಗಲೇ ಸ್ವಿಚ್ ತೋರಿಸ್ಕೊಟ್ನಲ್ಲ, ಜಸ್ಟ್ ನಿಮ್ಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇವಾಗ ಆನ್ ಮಾಡ್ತೀನಿ. ನೋಡ್ಕೊಂಡ್ ಬಂದ್ರೆ ಅಲ್ವಾ ಸ್ನೇಹಿತರೆ, ಇದು ನಿಮ್ಗೆ ಹೇಗೆ ಆನ್ ಆಗುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ ಸ್ನೇಹಿತರೆ. ಅಷ್ಟೇ ಸ್ನೇಹಿತರೆ, ನಿಮ್ಗೆ ಪೂರ್ತಿ ಸಿಂಪಲ್. ಇವಾಗ ಪೂರ್ತಿ ಕೊನೆವರೆಗೂ ವಿಡಿಯೋನ ತೋರಿಸ್ಕೊಟ್ಟಿದ್ದೀನಿ. ಎಲ್ಲಿ ಸ್ಕಿಪ್ ಮಾಡ್ದಿರಾ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಹೇಗೆ ಫಿಟ್ಟಿಂಗ್ ಮಾಡೋದು, ಹೇಗೆ ವರ್ಕ್ ಮಾಡೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸ್ನೇಹಿತರೆ, ಹಾಗೆ ಇನ್ನೂ ಒಂದು ನಮ್ದು ಕ್ಯಾಶ್ ಆನ್ ಡೆಲಿವರಿ ಅವೈಲಬಲ್ ಇಲ್ಲ ಸ್ನೇಹಿತರೆ. ತುಂಬಾನೇ ರೆಸ್ಪಾನ್ಸ್ ಬರುತ್ತೆ. ಎಲ್ಲರೂ ಕ್ಯಾಶ್ ಆನ್ ಡೆಲಿವರಿ ಕೇಳ್ತಾರೆ ಸ್ನೇಹಿತರೆ. ಯಾವುದೇ ರೀತಿ ನಮ್ದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಜಿಪೇ, ಫೋನ್ ಪೇ, ಇಲ್ಲಾಂದ್ರೆ ನಿಮ್ಗೆ ಕರೆಂಟ್ ಅಕೌಂಟ್ ಡೀಟೇಲ್ಸ್ ಕೊಡ್ತೀನಿ. ಅಕೌಂಟ್ ಟ್ರಾನ್ಸಾಕ್ಷನ್ ಕೂಡ ಮಾಡಬಹುದು ಸ್ನೇಹಿತರೆ. ನಿಮ್ಗೆ ವಿತ್ ಬಿಲ್ ಅಲ್ಲೇ ನಿಮ್ಗೆ ಮಟೀರಿಯಲ್ ಸಿಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಸ್ನೇಹಿತರೆ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.